ಲಕ್ಷ್ಮೀಸಾಗರ ಗ್ರಾಮದಲ್ಲಿ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ಮಕ್ಕಳ ದಿನಾಚರಣೆ ಕಾರ್ಯಕ್ರಮ ಅಂಗವಾಗಿ ಸಕ್ರಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆಸಿ ಮಂಜುನಾಥ್ ಅವರು, ಉಪಾಧ್ಯಕ್ಷರು ಹರಿಕೃಷ್ಣ ಎನ್, ಪಂಚಾಯಿತಿ ಕರ ವಸೂಲಿಗಾರ ನರೇಂದ್ರ ಬಾಬು ವಿ, ಪಂಚಾಯಿತಿ ಸಿಬ್ಬಂದಿ ನಾರಾಯಣಸ್ವಾಮಿ, ಮುಖ್ಯ ಶಿಕ್ಷಕಿಯರು ಎಸ್ ಧನುಲಕ್ಷ್ಮ ಮೇಡಂ, ಸಹ ಶಿಕ್ಷಕಿಯರು ವೈಭಯಂ ಮೇಡಂ, ಎಂ ಶಾಂತಮ್ಮ ಮೇಡಂ, ಎಸ್ಡಿಎಂಸಿ ಅಧ್ಯಕ್ಷರು ಪಾರ್ವತಮ್ಮ, ಸದಸ್ಯರು ಸಂಪೂರ್ಣಮ್ಮ, ಕವಿತಾ, ಗ್ರಂಥಾಲಯ ನಿರ್ವಹಣೆ ಪುಷ್ಪಮ್ಮ ಹಾಗೂ ಸೋಮಣ್ಣ, ಗ್ರಾಮದ ಹಿರಿಯರು, ಮುಖಂಡರು, ಮಕ್ಕಳ ಪೋಷಕ ವೃಂದದವರು ಈ ದಿನ ಶಾಲೆಯಲ್ಲಿ ಕಾರ್ಯಕ್ರಮ ಹಬ್ಬದ ಸಂಭ್ರಮ ಬಹಳ ವಿಜೃಂಭಣೆಯಿಂದ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೆಹರು ಅವರ ಸವಿನೆನಪುಗಳ ಭಾಷಣ ಹೀಗೆ ಅನೇಕ ರೀತಿಯ ಮಕ್ಕಳಲ್ಲಿ ವಿಭಿನ್ನ ಭಾಷಣ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಶಾಲೆಯಲ್ಲಿ ಕಾರ್ಯಕ್ರಮ ಯಶಸ್ಸುಗಳಿಸಿದರು. ಈ ಸಂದರ್ಭದಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಕೆಸಿ ಮಂಜುನಾಥ್ ಅವರು ಮಾತನಾಡಿ, ಈ ದಿನ ಈ ಶಾಲೆಯ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಅಂಗವಾಗಿ ಪೋಷಕ ವೃಂದದವರಿಗೂ, ವಿದ್ಯಾರ್ಥಿಗಳಿಗೆ ಹಾಗೂ ಮುಖ್ಯ ಶಿಕ್ಷಕರು, ಶಾಲೆಯ ಎಲ್ಲ ಶಿಕ್ಷಕ ವೃಂದದವರಿಗೆ ಕೃತಜ್ಞತೆಗಳನ್ನು ತಿಳಿಸುತ್ತಾ, ಈ ಶಾಲೆಯ ಎಲ್ಲ ಸಮಸ್ಯೆಗಳ ಬಗೆಹರಿಸಿದ್ದೇವೆ. ಕೆಲವೊಂದು ಸಮಸ್ಯೆಗಳನ್ನು ಇನ್ನೂ ಹೆಚ್ಚಿನ ರೀತಿಯ ಪಂಚಾಯಿತಿ ಸಂಬಂಧಪಟ್ಟ ಎಲ್ಲರಿಗೂ ತಿಳಿಸುತ್ತಾ ಮೂಲಭೂತ ಸೌಕರ್ಯಗಳನ್ನು ಸಹಕರಿಸುತ್ತೇವೆ. ಈ ಶಾಲೆಗೆ ಬಂದ ತಕ್ಷಣ ಮಕ್ಕಳ ಮೂಲಭೂತ ಸೌಕರ್ಯಕ್ಕೆ ಶೌಚಾಲಯಗಳು, ನೀರಿನ ವ್ಯವಸ್ಥೆ, ಸ್ವಚ್ಛತೆಗೆ ಮೊದಲ ಆದ್ಯತೆ ಹೀಗೆ ಹಲವಾರು ಸಮಸ್ಯೆಗಳನ್ನು ಸಹಕರಿಸಿದ್ದೇವೆ ಎಂಬುದಾಗಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮುಖ್ಯ ಶಿಕ್ಷಕರು ಎಸ್ ಧನಲಕ್ಷ್ಮ ಮೇಡಂ ಅವರು ಮಾತನಾಡಿ, ಈ ದಿನ ನಮ್ಮ ಶಾಲೆಯ ಮಕ್ಕಳ ದಿನಾಚರಣೆ ಕಾರ್ಯಕ್ರಮದ ಪ್ರಯುಕ್ತ ಬಂದಿರುವ ಎಲ್ಲ ಅಧಿಕಾರಿಗಳ ಗಣ್ಯರಿಗೂ ಹಾಗೂ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು, ಎಸ್ಡಿಎಂಸಿ ಅಧ್ಯಕ್ಷರು, ಸದಸ್ಯರು, ಗ್ರಂಥಾಲಯ ಸೋಮಣ್ಣ, ಪಂಚಾಯಿತಿ ಸಿಬ್ಬಂದಿ ನಾರಾಯಣಸ್ವಾಮಿ, ನರೇಂದ್ರ ಬಾಬು ಎಲ್ಲರಿಗೂ ನೆಹರೂರವರ ಹುಟ್ಟುಹಬ್ಬದ ಪ್ರಯುಕ್ತ ಕೃತಜ್ಞತೆಗಳನ್ನು ತಿಳಿಸುತ್ತಾ ಈ ಕಾರ್ಯಕ್ರಮದ ಮಕ್ಕಳಿಗೆ ಶುಭ ಹಾರೈಸಿದರು. ಮುನಿ ವೆಂಕಟಪ್ಪ ಹಾಗೂ ವಿದ್ಯಾರ್ಥಿಗಳ ಮಕ್ಕಳ ಗ್ರಾಮ ಸಭೆಯಲ್ಲಿ ಭಾಷಣ ಕಾರ್ಯಕ್ರಮ ಬಹಳ ವಿಜೃಂಭಣೆಯಿಂದ ನೆರವೇರಿಸಿದರು. ಸುಂದರವಾದ ಹುಡುಗಿನೇ ಕವಿತೆ ಗೆಜ್ಜೆ ತಂದ ಜಾಣ ಮಾರಿ ಗೆಜ್ಜೆನೆಲ್ಲಿಟ್ಟಿದ್ದೆ ಮುಂದು ಬಿಟ್ಟು ಹೋಗು ತಂದ ಪಾಕುಗಾರಲ್ಲಿದ್ದೆ ಪಂಚಾಯತಿ ಪಿಡಿಒ ಪ್ರತಿ ವರ್ಷ ನವೆಂಬರ್ 14ರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ. ಜವಾಹರ್ಲಾಲ್ ನೆಹರು ಅವರ ಮರಣದ ನಂತರ ಜವಾಹರ್ಲಾಲ್ ನೆಹರು ಅವರ ಸವಿನೆನಪಿಗಾಗಿ ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ. ಪಂಡಿತ್ ಜವಾಹರ್ಲಾಲ್ ನೆಹರು ಅವರು ಭಾರತದ ಮೊದಲ ಪ್ರಧಾನಮಂತ್ರಿಯಾಗಿದ್ದರು. ಮತ್ತು ಭಾರತದ ಪ್ರತಿ ಮಕ್ಕಳಿಗೆ ಅಗತ್ಯ ಶಿಕ್ಷಣ ಮತ್ತು ಪೂರೈಸಬೇಕೆಂದು ಅವರ ಆದೇಶವಾಗಿತ್ತು. ನಮ್ಮ ಸಿಬ್ಬಂದಿಗಳಿಗೆ ಸ್ವಾಗತವನ್ನು ನಡೆಸುತ್ತಾ, ಈ ಶಾಲೆಯಲ್ಲಿ ನಾನು ಬಂದು ಒಂದು 8 ತಿಂಗಳಾಯಿತು. ಕೆಲವು ಸಮಸ್ಯೆಗಳಿತ್ತು, ಟಾಯ್ಲೆಟ್ಸ್ಗೆಲ್ಲ ಸ್ವಲ್ಪ ಸಾಲ ಮಾಡಿಕೊಟ್ಟಿದ್ದೇವೆ. ಇನ್ನೂ ಏನಾದರೂ ಸಮಸ್ಯೆ ಇದ್ದಾಗ ಮಕ್ಕಳು ತಂದೆಯವರು ತಿಳಿಸಿದ್ರೆ
ನಮ್ಮ ಪಂಚಾಯತಿಯಿಂದ ಏನು ಸಹಾಯ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಸಮಸ್ಯೆಯನ್ನು ಪರಿಹಾರಗೊಳಿಸ್ತೀನಿ ಅಂತ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸುಂದರವಾದ ಹುಡುಗಿನೇ ಸಂತೆಗೆ ಹಾಕೋಗಿದ್ದೆ, ಬಳೆ ಗಿಳೆ ಇಲ್ಲ ಅಂತ ಬಳೆ ತರಲು ಹೋಗಿದ್ದೆ, ಬಳೆ ತಂದ ಜಾನ ಮಾಡಿ ಬಳೆನೆಲ್ಲಿಟ್ಟಿದ್ದೆ, ಹೊಡೆದೋಗಿದ್ದು ಹೋಗುತ್ತಂತ ಪಾಪನ ಕೈಯಲ್ಲಿ ಹಾಕಿದ್ದೆ. ಸಾಗರದಲ್ಲಿ ಈ ಮಕ್ಕಳ ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಒಂದು ಸಮಾರಂಭಕ್ಕೆ ನಮ್ಮ ಗ್ರಾಮ ಪಂಚಾಯಿತಿಯ ವಿಡಿಯೋ ಸವರಾದಂತ ಮಂಜುನಾಥ್ ಸರ್ ಅವರು ಬಂದಿದ್ದಾರೆ. ಅವ್ರಿಗೆ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೀವಿ. ಅದೇ ರೀತಿಯಾಗಿ ಅದೇ ಒಂದು ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತ ನರೇಂದ್ರ ಸರ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಅದೇ ರೀತಿಯಾಗಿ ಇನ್ನೊಬ್ಬ ಸರ್ ಅವರು ಬಂದಿದ್ದಾರೆ, ಹೆಸರು ಗೊತ್ತಿಲ್ಲ, ನಾರಾಯಣ ಸ್ವಾಮಿ ಅವರು. ಅವರು ಕೂಡ ನಮ್ಮ ಒಂದು ಎಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಇನ್ನು ನಮ್ಮ ಶಾಲೆಯ ಸಹ ಶಿಕ್ಷಕರಾದಂತ ಭಯಮ್ಮ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮ ಸಮಾರಂಭದ ಪ್ರಯುಕ್ತ ಸ್ವಾಗತವನ್ನು ಕೊಡ್ತೇವೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ. ಮತ್ತು ಗ್ರಂಥಾಲಯದ ಒಂದು ನಿರ್ವಹಣೆ ಮಾಡ್ತಾ ಇದ್ದಂತ ಸೋಮಣ್ಣನವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಕ್ಕಳೇ, ಎಲ್ಲಕ್ಕೂ ಮುಖ್ಯವಾಗಿ ನೀವಿರ್ಬೇಕು. ನೀವಿದ್ರೆ ನಾವು ಅಲ್ವಾ? ನೀವು ಕೂಡ ತುಂಬಾ ಖುಷಿಯಿಂದ ಇವತ್ತು ನಿಮ್ಮ ಒಂದು ಹುಟ್ಟ ಅಂದ್ರೆ ಚಾಚಾ ನೆಹರು ಅವರ ಒಂದು ಹುಟ್ಟ ಹಬ್ಬದ ಒಂದು ಇದರಲ್ಲಿ ತುಂಬಾ ಖುಷಿಯಾಗಿ ಬಂದಿದ್ದೀರಿ. ನಿಮ್ಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೊಡ್ತಾ ಇದ್ದೀವಿ.
ಇನ್ನೊಬ್ಬ ಶಿಕ್ಷಕಿಯಾದಂತ ಶಾಂತ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡ್ತೇವೆ. ಮತ್ತೆ ಇದೇ ಶಾಲೆಯ SDMC ಸದಸ್ಯರಾದಂತ ಕವಿತಾ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಇನ್ನೊಬ್ರು SDMC ಸದಸ್ಯರಾದಂತ ಸಂಪೂರ್ಣ ಮೇಡಮ್ ಅವರು ಬಂದಿದ್ದಾರೆ. ಅವ್ರಿಗೂ ಕೂಡ ನಮ್ಮೆಲ್ಲರ ಪರವಾಗಿ ಮಾತುಗಳನ್ನ ಆಡ್ಬೇಕಂತ ನಮ್ಮ ವಿಡಿಯೋ ಸಾರನ್ನ ಈ ಮೂಲಕ ಕೊಡ್ತಾ ಇದ್ದೀನಿ. ಇನ್ನೊಬ್ರು ನಮ್ಮ ಊರಿನ ಹಿರಿಯರಾದಂತ ಮುನಿಯಂಕಪ್ಪನವರು ಕೂಡ ಈ ಒಂದು ಸಮಾರಂಭಕ್ಕೆ ಬಂದಿದ್ದಾರೆ. ಅವ್ರಿಗೂ ಕೂಡ ಸ್ವಾಗತವನ್ನ ಕೊಡ್ತಾ ಇದ್ದೀನಿ.